ಇವತ್ತು ಸುತ್ತೂರಿನಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳು ಅವರ ಹೆಸರಿನಲ್ಲಿ ನಡೀತಕ್ಕಂಥ ಜಾತ್ರೆ ಇದು. ಈ ಜಾತ್ರೆ ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ನಾನು ಅನೇಕ ಜಾತ್ರೆಗಳಲ್ಲಿ ಭಾಗವಹಿಸಿದ್ದೇನೆ. ಸುತ್ತೂರು ಮಠ 1000 ವರ್ಷಗಳಿಗೂ ಹೆಚ್ಚು ಕಾಲ ಇರತಕ್ಕಂಥ ಮಠ. ಈ ಮಠ ಮೊದಲಿಂದಲೂ ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಧಾರ್ಮಿಕವಾಗಿ ತನ್ನನ್ನು ತೊಡಗಿಸ್ಕೊಂಡಿರ್ತಕ್ಕಂಥದ್ರ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಕೊಡ್ತಕ್ಕಂಥದ್ದು ಮತ್ತು ಜ್ಞಾನ ಮತ್ತು ಅನ್ನದಾಸೋಹ ಇವೆರಡಕ್ಕೂ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಶಿಕ್ಷಣವೇ ಬಹಳ ಮುಖ್ಯ. ಇವತ್ತು ಶಿಕ್ಷಣ ಇಲ್ಲದೆ ಹೋದರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರವಾಗಿ ಶಿಕ್ಷಣದಿಂದ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಆಗ್ತದೆ, ಜ್ಞಾನ ಬರಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ಮನುಷ್ಯತ್ವವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇದು ಬಹಳ ಜನ ಅಂದರೆ 100ಕ್ಕೆ 85ಕ್ಕಿಂತ ಹೆಚ್ಚು ಜನ ಶಿಕ್ಷಣ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಅದನ್ನು ಮನಗಂಡಂಥ ಸುತ್ತೂರು ಮಠ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ಧಾರ್ಮಿಕ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಧರ್ಮ ಅಂತಂದರೆ ಧರ್ಮ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಸವಣ್ಣ ಹೇಳ್ತಾನಲ್ಲ, ಬಸವಣ್ಣ ಹೇಳೋದು ನಿಮಗೆಲ್ಲ ಜ್ಞಾಪಕ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಇದು ಬಸವಣ್ಣ ಹೇಳಿರ್ತಕ್ಕಂಥ ಧರ್ಮ. ಅದರಿಂದ ನಾವು ಬಸವಣ್ಣವರ ವಿಚಾರದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಯಾರ್ಯಾರು ಇದ್ದೀರಿ ಅವ್ರೆಲ್ಲರೂ ಕೂಡ ಧರ್ಮದ ಬಗ್ಗೆ ಈ ವ್ಯಾಖ್ಯಾನ ಇದೆಯಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಧರ್ಮಗಳಿಗಿಂತ ಮಾನವ ಧರ್ಮ ಮೇಲು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಮಾನವ ಧರ್ಮ, ನಾವೆಲ್ಲರೂ ಕೂಡ ಮನುಷ್ಯರು, ಮೂಲತಃ ಮನುಷ್ಯರು. ಆಮೇಲೆ ಈ ದೇಶದಲ್ಲಿ ಧರ್ಮ ಜಾತಿಗಳಿದ್ದಾವೆ, ಅನೇಕ ಜಾತಿಗಳು ಅನೇಕ ಧರ್ಮಗಳಿದ್ದಾವೆ. ಅದರಿಂದ ನಾವು ಯಾವ್ಯಾವುದು ಧರ್ಮಕ್ಕೆ ಯಾವ್ಯಾವುದು ಜಾತಿಗೆ ಸೇರಿರ್ತೀವಿ. ಆದರೆ ಮೂಲತಃ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹಾಗೆ ಮನುಷ್ಯರಾಗಿ ಹುಟ್ಟಿರ್ತೀವಿ. ಮನುಷ್ಯರಾಗಿ ಸಾಯ್ತಕ್ಕಂಥದ್ದನ್ನು ಕೂಡ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಧರ್ಮ ಇರ್ಬೋದು, ಅದು ಹಿಂದೂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಮುಸಲ್ಮಾನ್ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇರಲಿ, ಆ ಧರ್ಮ ಪರಸ್ಪರ ಪ್ರೀತಿಸಿ ಅಂತ ಹೇಳ್ಕೊಡ್ತದೆ ಹೊರತು ದ್ವೇಷಿ ಅಂತ ಹೇಳ್ಕೊಡೋದಿಲ್ಲ. ಯಾವುದೇ ಧರ್ಮ ಪರಸ್ಪರ ಪ್ರೀತಿ ಮಾಡ್ತಕ್ಕಂಥದ್ದನ್ನು ಹೇಳ್ಕೊಡ್ತದೆ ಹೊರತು ದ್ವೇಷ ಮಾಡ್ತಕ್ಕಂಥದ್ದನ್ನು ಯಾವ ಧರ್ಮನೂ ಕೂಡ ಹೇಳ್ಕೊಡೋದಿಲ್ಲ. ಇದರಿಂದ ನಾವು ಪರಸ್ಪರ ಪ್ರೀತಿಸಬೇಕೇ ಹೊರತು ಇನ್ನೊಬ್ಬರನ್ನ ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು
ಇದೇ ನಾವು ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಮತ್ತೆ ಮಾತಾಡೋ ಮೂಡ್ನಲ್ಲೂ ಇಲ್ಲ, ಮಾತಾಡೋ ಮೂಡ್ನಲ್ಲೂ ಕೂಡ ಇಲ್ಲ. ನಮ್ಮ ಭಾಳ ಆತ್ಮೀಯರಾದಂಥವರು ನರಸೇಗೌಡರು ಹೊಸುಂಡಿಯವರು, ಅವರು ಕಾಲ ಆಗಿದ್ದಾರೆ. ಅವರು ಅದರಿಂದ ನಾನು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ನಾವೆಲ್ಲರೂ ಕೂಡ ಕ್ಷಮಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಸುತ್ತೂರು ಜಾತ್ರೆ ಮಹೋತ್ಸವ ಒಳ್ಳೇದು ಮಾಡಲಿ ನಿಮಗೆಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಇವತ್ತು ಸುತ್ತೂರಿನಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳು ಅವರ ಹೆಸರಿನಲ್ಲಿ ನಡೀತಕ್ಕಂಥ ಜಾತ್ರೆ ಇದು. ಈ ಜಾತ್ರೆ ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ನಾನು ಅನೇಕ ಜಾತ್ರೆಗಳಲ್ಲಿ ಭಾಗವಹಿಸಿದ್ದೇನೆ. ಸುತ್ತೂರು ಮಠ 1000 ವರ್ಷಗಳಿಗೂ ಹೆಚ್ಚು ಕಾಲ ಇರತಕ್ಕಂಥ ಮಠ. ಈ ಮಠ ಮೊದಲಿಂದಲೂ ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಧಾರ್ಮಿಕವಾಗಿ ತನ್ನನ್ನು ತೊಡಗಿಸ್ಕೊಂಡಿರ್ತಕ್ಕಂಥದ್ರ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಕೊಡ್ತಕ್ಕಂಥದ್ದು ಮತ್ತು ಜ್ಞಾನ ಮತ್ತು ಅನ್ನದಾಸೋಹ ಇವೆರಡಕ್ಕೂ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಶಿಕ್ಷಣವೇ ಬಹಳ ಮುಖ್ಯ. ಇವತ್ತು ಶಿಕ್ಷಣ ಇಲ್ಲದೆ ಹೋದರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರವಾಗಿ ಶಿಕ್ಷಣದಿಂದ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಆಗ್ತದೆ, ಜ್ಞಾನ ಬರಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ಮನುಷ್ಯತ್ವವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇದು ಬಹಳ ಜನ ಅಂದರೆ 100ಕ್ಕೆ 85ಕ್ಕಿಂತ ಹೆಚ್ಚು ಜನ ಶಿಕ್ಷಣ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಅದನ್ನು ಮನಗಂಡಂಥ ಸುತ್ತೂರು ಮಠ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ಧಾರ್ಮಿಕ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಧರ್ಮ ಅಂತಂದರೆ ಧರ್ಮ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಸವಣ್ಣ ಹೇಳ್ತಾನಲ್ಲ, ಬಸವಣ್ಣ ಹೇಳೋದು ನಿಮಗೆಲ್ಲ ಜ್ಞಾಪಕ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಇದು ಬಸವಣ್ಣ ಹೇಳಿರ್ತಕ್ಕಂಥ ಧರ್ಮ. ಅದರಿಂದ ನಾವು ಬಸವಣ್ಣವರ ವಿಚಾರದಲ್ಲಿ ನಂಬಿಕೆ ಇಡ್ತಕ್ಕಂಥವ್ರು ಯಾರ್ಯಾರು ಇದ್ದೀರಿ ಅವ್ರೆಲ್ಲರೂ ಕೂಡ ಧರ್ಮದ ಬಗ್ಗೆ ಈ ವ್ಯಾಖ್ಯಾನ ಇದೆಯಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಧರ್ಮಗಳಿಗಿಂತ ಮಾನವ ಧರ್ಮ ಮೇಲು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಮಾನವ ಧರ್ಮ, ನಾವೆಲ್ಲರೂ ಕೂಡ ಮನುಷ್ಯರು, ಮೂಲತಃ ಮನುಷ್ಯರು. ಆಮೇಲೆ ಈ ದೇಶದಲ್ಲಿ ಧರ್ಮ ಜಾತಿಗಳಿದ್ದಾವೆ, ಅನೇಕ ಜಾತಿಗಳು ಅನೇಕ ಧರ್ಮಗಳಿದ್ದಾವೆ. ಅದರಿಂದ ನಾವು ಯಾವ್ಯಾವುದು ಧರ್ಮಕ್ಕೆ ಯಾವ್ಯಾವುದು ಜಾತಿಗೆ ಸೇರಿರ್ತೀವಿ. ಆದರೆ ಮೂಲತಃ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹಾಗೆ ಮನುಷ್ಯರಾಗಿ ಹುಟ್ಟಿರ್ತೀವಿ. ಮನುಷ್ಯರಾಗಿ ಸಾಯ್ತಕ್ಕಂಥದ್ದನ್ನು ಕೂಡ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ
ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಯಾವುದೇ ಧರ್ಮ ಇರ್ಬೋದು, ಅದು ಹಿಂದೂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಮುಸಲ್ಮಾನ್ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇರಲಿ, ಆ ಧರ್ಮ ಪರಸ್ಪರ ಪ್ರೀತಿಸಿ ಅಂತ ಹೇಳ್ಕೊಡ್ತದೆ ಹೊರತು ದ್ವೇಷಿ ಅಂತ ಹೇಳ್ಕೊಡೋದಿಲ್ಲ. ಯಾವುದೇ ಧರ್ಮ ಪರಸ್ಪರ ಪ್ರೀತಿ ಮಾಡ್ತಕ್ಕಂಥದ್ದನ್ನು ಹೇಳ್ಕೊಡ್ತದೆ ಹೊರತು ದ್ವೇಷ ಮಾಡ್ತಕ್ಕಂಥದ್ದನ್ನು ಯಾವ ಧರ್ಮನೂ ಕೂಡ ಹೇಳ್ಕೊಡೋದಿಲ್ಲ. ಇದರಿಂದ ನಾವು ಪರಸ್ಪರ ಪ್ರೀತಿಸಬೇಕೇ ಹೊರತು ಇನ್ನೊಬ್ಬರನ್ನ ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು. ಇದೇ ನಾವು ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಮತ್ತೆ ಮಾತಾಡೋ ಮೂಡ್ನಲ್ಲೂ ಕೂಡ ಇಲ್ಲ. ನಮ್ಮ ಭಾಳ ಆತ್ಮೀಯರಾದಂಥವರು ನರಸೇಗೌಡರು ಹೊಸುಂಡಿಯವರು, ಅವರು ಕಾಲ ಆಗಿದ್ದಾರೆ. ಅವರು ಅದರಿಂದ ನಾನು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ನಾವೆಲ್ಲರೂ ಕೂಡ ಕ್ಷಮಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಸುತ್ತೂರು ಜಾತ್ರೆ ಮಹೋತ್ಸವ ಒಳ್ಳೇದು ಮಾಡಲಿ ನಿಮಗೆಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.